ಹೆಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್. ಇವತ್ತು ನಾವು ಒಂದು ಸೂಪರ್ ಟೇಸ್ಟಿ ಮತ್ತು ಟ್ರೆಡಿಷನಲ್ ರೆಸಿಪಿ ಮಾಡ್ತಾ ಇದ್ದೀವಿ. ನಿಮಗಾಗ್ಲೇ ಗೊತ್ತಾಗಿದೆ ನಾವೇನ್ ಮಾಡ್ತಿದೀವಿ ಅಂತ. ಹೌದು, ಈ ಸೀಸನ್ ನ ಲಾಸ್ಟ್ ಹಣ್ಣು ಹಲಸಿನ ಹಣ್ಣು ಬಿಟ್ಟಿದೆ. ಸೊ ಅದರಿಂದ ನಾವು ಹಲಸಿನ ಹಣ್ಣನ್ನ ಕಡುಬು ಮಾಡ್ತಾ ಇದೀವಿ. ಓಕೆ ಫ್ರೆಂಡ್ಸ್, ಈಗ ಹೇಗ್ ಮಾಡೋದು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಈ ರೆಸಿಪಿ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಹಾಗೂ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಲಸಿನ ಹಣ್ಣಿನ ತೊಳೆನ ನೀಟಾಗಿ ಪೀಸಸ್ ತರ ಕಟ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಅದಕ್ಕೆ ತೆಂಗಿನಕಾಯಿನ ಅದನ್ನು ಕೂಡ ಪೀಸಸ್ ತರ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ ಪೀಸಸ್. ಆಮೇಲೆ ಬೆಲ್ಲನ ಕೂಡ ಕುಟ್ಟಿ ಪುಡಿ ಮಾಡ್ಕೊಳ್ಳಿ. ಆಮೇಲೆ ಒಂದು ಪಾತ್ರೆಗೆ ಹಲಸಿನ ಹಣ್ಣು ಮತ್ತೆ ಬೆಲ್ಲ ಮತ್ತೆ ಸ್ವಲ್ಪ ಮೆಣಸು ಪುಡಿ ಹಾಕಿ ಮಿಕ್ಸ್ ಮಾಡ್ಕೊಂಡು ಅದನ್ನ ಮಿಕ್ಸಿ ಮಾಡ್ಕೊಳ್ಳಿ. ಅದ್ರ ನೀರು ಆಡ್ ಮಾಡ್ಬೇಡಿ ಇಲ್ಲಿ. ಅದನ್ನ ಒಂದು ದೊಡ್ಡ ಪಾತ್ರೆಗೆ ಹಾಕೊಳ್ಳಿ. ಅದು ಹಾಕೊಂಡಿದ ನಂತರ ಅದಕ್ಕೆ ಅಕ್ಕಿ ಹಿಟ್ಟು ಮತ್ತೆ ನಾವು ಕಟ್ ಮಾಡ್ಕೊಂಡಿದ್ದ ತೆಂಗಿನಕಾಯಿ ಪೀಸಸ್ ಇದೆಯಲ್ಲ ಅದನ್ನ ಹಾಕಿ. ಯಾಕಂದ್ರೆ ಅದೇ ಸೂಪರ್ ಟೇಸ್ಟ್ ಕೊಡೋದು ನಿಮ್ಗೆ ಕಡುಬಿಗೆ. ಆ ಕಡುಬು ಇದೆಲ್ಲ ಮಿಕ್ಸ್ ಮಾಡ್ಕೊಂಡು ನಮ್ಗೇನ್ ಬೇಕೀಗ ಅರಿಶಿಣದ ಎಲೆ ಬೇಕು. ಯಾಕಂದ್ರೆ ಅದು ಫ್ಲೇವರ್ ಗಮ್ ಅನ್ನತ್ತೆ. ಆ ಕಡುಬುದು ಇರುತ್ತಲ್ಲ ಅದನ್ನ ಹಲಸಿನ ಅರಿಶಿಣದ ಎಲೆಗೆ ಹಾಕೊಂಡು ಅದನ್ನ ಸ್ವಲ್ಪ ಲೈಟ್ ಆಗಿ ಪ್ರೆಸ್ ಮಾಡ್ಕೊಂಡು ಅದನ್ನ ಇಡ್ಲಿ ಪಾತ್ರೆಗೋ ಇಲ್ಲ ಸ್ಟೀಮರ್ ಅಲ್ಲೋ ನಿಮ್ಮ ಮನೇಲಿ ಏನಿರುತ್ತೆ ಅದರಲ್ಲಿ ಅದನ್ನ ಹಾಕಿ 15 ರಿಂದ 20 ನಿಮಿಷ ಬೇಯಿಸ್ಕೊಳ್ಳಿ. ಸೂಪರ್ ಡೂಪರ್ ಕಡುಬು ರೆಡಿ.